ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಿಮ್ಮ ರ್ಯಾಂಕು 1,00,000ದಿಂದ 2,00,000 ಒಳಗಡೆ ಬಂದಿರುತ್ತೆ, ಬೇಜಾರಾಗಿರುತ್ತೆ. ಕಾಮೆಡ್ಗೆ ಬರ್ದಿರಲ್ಲ, ಇಲ್ಲ ಕಾಮೆಡ್ಗೆಯಲ್ಲೂ ಕೆಟ್ಟ ರ್ಯಾಂಕ್ ಬಂದಿರುತ್ತೆ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತಗೊಳ್ಳೋಷ್ಟು ಫೈನಾನ್ಷಿಯಲ್ ಸ್ಟೇಬಲ್ ಕಂಡೀಷನ್ಸ್ ಇರಲ್ಲ. ಥ್ರೂ CETನೇ ಹೋಗಬೇಕು, ಗೌರ್ಮೆಂಟ್ ಕೋಟಾದಲ್ಲೇ ಸೀಟ್ ತೊಗೋಬೇಕು, ಬಟ್ ಒಳ್ಳೆ ಕಾಲೇಜಲ್ಲಿ ತೊಗೋಬೇಕು. ಬ್ರ್ಯಾಂಚ್ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ನೀವು, ಕಾಲೇಜ್ ಚೆನ್ನಾಗಿರಬೇಕು. ಯಾಕೆಂದರೆ ನಿಮಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ತುಂಬ ಜನ ಆಸೆ ಪಡ್ತಿದ್ದಾರೆ. 1.5 ಲಕ್ಷ 2 ಲಕ್ಷ ರ್ಯಾಂಕ್ ಬಂದ್ರೂ 2 ಲಕ್ಷ ದಾಟಿದ್ರು ನಾನು ಕಂಪ್ಯೂಟರ್ ಸೈನ್ಸ್ ಬೇಕು ಅಂತ. ಸೊ ಹಾಗಾದಾಗ ಯಾವುದೋ ಒಂದು ಕಾಲೇಜಲ್ಲಿ ಸಿಗುತ್ತೆ, ಸೊ ಸುಮ್ಮನೆ ಒಂದು ಡಿಗ್ರಿ ಬರುತ್ತೆ, ಸೊ ವಿಲ್ ನಾಟ್ ಬಿಕಮ್ ಎನ್ ಇಂಜಿನಿಯರ್. ಅದೇ ಯಾವುದಾದ್ರೂ ಒಂದು ರೆಪ್ಯೂಟೆಡ್ ಕಾಲೇಜಲ್ಲಿ, ಡೀಸೆಂಟ್ ಕಾಲೇಜಲ್ಲಿ, ವೇರ್ ಫ್ಯಾಕಲ್ಟಿ ಆರ್ ದೇರ್, ಗುಡ್ ಪ್ಲೇಸ್ಮೆಂಟ್ಸ್ ಆರ್ ದೇರ್, ರೆಪ್ಯೂಟೇಷನ್ ಈಸ್ ದೇರ್ ಅಂತ ಕಾಲೇಜಲ್ಲಿ ಯಾವ ಕೋರ್ಸ್ ಮಾಡಿದ್ರೂ ನಿಮಗೂ ಬೆಲೆ ಇರುತ್ತೆ. ಇಲ್ಲ ಯಾವುದೋ ಒಂದು ಕಾಲೇಜಲ್ಲಿ ಎಲ್ಲೋ ಒಂದು ಕಡೆ ಸಿಗುತ್ತೆ, ಅಲ್ಲೇ ನಾನು ಮಾಡಿಬಿಡ್ತೀನಿ, ಸೊ ನನಗೆ ಇಷ್ಟಪಟ್ಟಿರೋ CS ಬ್ರ್ಯಾಂಚು A&MLA ಬ್ರ್ಯಾಂಚೇ ಸಿಕ್ತು, ನನಗೆ ಅಲ್ಲೇ ಮಾಡ್ತೀನಿ ಅಂದರೆ ನಿಮ್ಮ ಪ್ಲೇಸ್ಮೆಂಟ್ಸ್ ಇಲ್ಲ ಅಂದರೆ ಏನು ಮಾಡ್ತೀರಾ ಮುಂದೆ? ಅಲ್ಲಿ ಫ್ಯಾಕಲ್ಟಿ ಪಾಠ ಮಾಡೋದಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ? ಎಷ್ಟೊಂದು ರೆಪ್ಯೂಟೆಡ್ ಕಾಲೇಜಸಲ್ಲೇ IT ಬ್ರ್ಯಾಂಚಸ್ ಪಾಠ ಮಾಡೋದಕ್ಕೆ ಟೀಚರ್ಸ್ ಇಲ್ಲ, ಬಿಲೀವ್ ಮೀ. ರೆಪ್ಯೂಟೆಡ್ ಕಾಲೇಜಸಲ್ಲಿ ಕಂಪ್ಯೂಟರ್ ಸೈನ್ಸು, A&ML, ಡೇಟಾ ಸೈನ್ಸ್ ಪಾಠ ಮಾಡೋದಕ್ಕೆ ಸ್ಟಾಫ್ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲಿಂದ ಬರ್ತಾರೆ ಫ್ಯಾಕಲ್ಟಿ? ಯಾಕೆಂದರೆ M.Tech ಅನ್ನೋದು ಎಲ್ಲ ಕಡೆ ಕ್ಲೋಸ್ ಆಗೋಗಿದೆ. ಯಾರು M.Tech ಇನ್ ಕಂಪ್ಯೂಟರ್ ಸೈನ್ಸೇ ಮಾಡ್ತಿಲ್ಲ ಅಂದಮೇಲೆ CS ಪಾಠ ಮಾಡೋದಕ್ಕೆ ಯಾರು ಬರ್ತಾರೆ? ಎಲ್ಲ ಕಡೆ CS ಇಂಟೇಕು 600, 900, 1000 ಮಾಡ್ಕೊಂಡಿದ್ದಾರೆ, ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಯಿಂದ ಹಿಡಿದು ಮಾಮೂಲಿ ಕಾಲೇಜ್ವರೆಗೂ. ಬಟ್ ಪಾಠ ಮಾಡೋಕ್ಕೆ ಫ್ಯಾಕಲ್ಟಿ ಬೇಕಲ್ವಾ? ನೀವು ಅಡ್ಮಿಷನ್ ಆಗಬೇಕಾದ್ರೆ ಕೇಳ್ತೀರಾ ಪ್ಲೇಸ್ಮೆಂಟ್ ಹೆಂಗಿದೆ, ಟೀಚರ್ಸ್ ಹೆಂಗಿದ್ದಾರೆ, ಹಾಗೆ ಹೀಗೆ ಅಂತ. ಯಾರೂ ಬರಲಿಲ್ಲ ಅಂದರೆ ಫ್ಯಾಕಲ್ಟಿ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಫ್ಯಾಕಲ್ಟಿ ಎಲ್ಲಿಂದ ಸಿಗ್ತಾರೆ? ಹಾಗಾಗಿ ಯಾವುದೋ ಒಂದು ಕಾಲೇಜ್ ಸೇರ್ಕೊಳ್ಳೋದಕ್ಕಿಂತ ಸ್ವಲ್ಪ ಡೀಸೆಂಟಾಗಿರೋ ಕಾಲೇಜಲ್ಲಿ, ಸ್ವಲ್ಪ ಡೀಸೆಂಟಾಗಿರೋ ಬ್ರ್ಯಾಂಚ್ ಮಾಡಿ ಅನ್ನೋದು ನನ್ನ ಸಲಹೆ. ಡಿಸಿಷನ್ ಈಸ್ ಯುವರ್ಸ್. ಸೊ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ತುಂಬ ಜನ ಪೇರೆಂಟ್ಸ್ಗೆ ಎಸ್ಪೆಷಲಿ, ಯಾಕೆಂದರೆ ಸ್ಟೂಡೆಂಟ್ಸ್ ಎಲ್ರಿಗೂ ಒಂಥರ ಫ್ಯಾನ್ಸಿ, ಟ್ರೆಂಡಿಂಗ್ ಏನೇನೋ ಅಂತಾರಲ್ಲ, ಬಸ್ ವರ್ಡ್, ಕಂಪ್ಯೂಟರ್ ಸೈನ್ಸೇ ಬೇಕು ಯಾವ ಕಾಲೇಜ್ ಆದರೂ ಸರಿ. ಯಾವ ಕಾಲೇಜ್ ಎಲ್ಲೋ ಒಂದು ಕಡೆ ಏನೋ ಮಾಡೋಕ್ಕಾಗುತ್ತಾ? ಸೊ ಅಟ್ಲೀಸ್ಟ್ ಒಂದು ಡೀಸೆಂಟ್ ಆಗಿರೋ ಕಾಲೇಜಲ್ಲಿ ಒಂದು ಡೀಸೆಂಟ್ ಬ್ರ್ಯಾಂಚ್ ಮಾಡಿದ್ರೆ ಅಟ್ಲೀಸ್ಟ್ ಎಲ್ಲಾದರೂ ನಿಮಗೆ ಒಂದು ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ಗುಡ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರ ಜೊತೆಲಿ ಕಾಂಪೀಟ್ ಮಾಡ್ತೀರಾ, ಒಂದಷ್ಟು ಡಿಸ್ಕಷನ್ ನಡೆಯುತ್ತೆ, ಒಂದಷ್ಟು ಆಪರ್ಚುನಿಟೀಸು ಕ್ರಿಯೇಟ್ ಆಗುತ್ತೆ. ಅದೇ ಯಾವುದೋ ಲೋ ಕಟ್ ಆಫ್ ಕಾಲೇಜಲ್ಲಿ ಚೆನ್ನಾಗಿರೋ ಬ್ರ್ಯಾಂಚು, ನಿಮ್ಮ ಪ್ರಕಾರ ಚೆನ್ನಾಗಿರೋ ಬ್ರ್ಯಾಂಚ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರ್ಯಾಂಚಸ್ ಮಾಡಿದ್ರೆ ಮುಂದೆ ಕಷ್ಟ ಆಗುತ್ತೆ. ಯೋಚನೆ ಮಾಡಿ. ಸೊ ನಿರ್ಧಾರ ನಿಮಗೆ ಬಿಟ್ಟದ್ದು. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ರೆಪ್ಯೂಟೆಡ್ ಕಾಲೇಜಸ್, ಆ ಕಾಲೇಜಲ್ಲಿ ನಿಮ್ಮ ರ್ಯಾಂಕು 1,00,000ದಿಂದ 2,00,000 ಒಳಗಡೆ ಬಂದಿದ್ದರೆ ಯಾವ ಬ್ರ್ಯಾಂಚ್ ಸಿಗಬಹುದು ಅನ್ನೋ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೊಂದು ಸರಿ ಹೇಳ್ತೀನಿ, ವೆರಿ ಡೀಸೆಂಟ್ ಕಾಲೇಜಸ್, ನಿಮ್ಮ ರ್ಯಾಂಕ್ 1,00,000ದಿಂದ 2,00,000 ಇದೆ. ಸೊ ಆ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಗ್ಬೋದು ನಿಮಗೆ? ಸೊ ಆ ಬ್ರ್ಯಾಂಚ್ ಸಿಕ್ಕರೆ ಏನಾಗ್ಬೋದು ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಈ ವಿಡಿಯೋ ನೋಡಿ ಕೊನೆಯಲ್ಲಿ ಒಂದು ಫೈನಲ್ ಡಿಸಿಷನ್ ತೊಗೊಳ್ಳಿ. ಯಾವುದೋ ಒಂದು ಇದಕ್ಕೆ ನೇತಾಡಬೇಡಿ, ನನ್ನ ಫ್ರೆಂಡ್ಸ್ ಎಲ್ಲ ಕಂಪ್ಯೂಟರ್ ಸೈನ್ಸ್ ಸೇರಿಕೊಂಡ್ರು, ಇನ್ಯಾರೋ ಕಂಪ್ಯೂಟರ್ ಸೈನ್ಸ್ ಸೇರಿಕೊಂಡ್ರು ಅಂತ. ಕಂಪ್ಯೂಟರ್ ಸೈನ್ಸ್ ಸೇರ್ಕೊಂಡು ಏನು ಮಾಡ್ತಾರೆ? ದೇ ವಿಲ್ ಬಿಕಮ್ ಸಾಫ್ಟ್ವೇರ್ ಇಂಜಿನಿಯರ್. ವೈ ಕಾಂಟ್ ಯು ಬಿಕಮ್ ಎನ್ ಸಾಫ್ಟ್ವೇರ್ ಇಂಜಿನಿಯರ್ ಬೈ ಡೂಯಿಂಗ್ ಮೆಕ್ಯಾನಿಕಲ್, ಸಿವಿಲ್, ಆಟೋಮೊಬೈಲ್ ಆರ್ ಎನಿ ಅದರ್ ಬ್ರ್ಯಾಂಚ್? ಎಷ್ಟೊಂದು ಬ್ರ್ಯಾಂಚ್ಗಳಲ್ಲಿ ಯಾರು ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ಅವರು ನಿಮ್ಮ ಸ್ಕಿಲ್ಸ್ ಕೇಳ್ತಾರೆ ಹೊರತು ನೀನು ಯಾವ ಬ್ರ್ಯಾಂಚು ಅಂತ ಕೇಳೋದಿಲ್ಲ. ಇಫ್ ಯು ಆರ್ ಟ್ಯಾಲೆಂಟೆಡ್ ಆರಾಮಾಗಿ ತೊಗೋತಾರೆ. ನಿಮಗೆ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಇದ್ದರೆ ತೊಗೊಳ್ಳಿ, ಮೆಕ್ಯಾನಿಕಲ್ ಬ್ರ್ಯಾಂಚೇ ಮಾಡಿ. ಯು ಡೂ ಸಮ್ ಆನ್ಲೈನ್ ಕೋರ್ಸಸ್, ಯುಡೆಮಿ, ಕೋರ್ಸೆರಾ, NPTEL, ಸ್ವಯಂ ಇದೆ, ಆನ್ಲೈನ್ ಕೋರ್ಸಸ್ ಮಾಡಿ. ಜಾವಾ ಕಲ್ತ್ಕೊಳ್ಳಿ, ಪೈಥಾನ್ ಕಲ್ತ್ಕೊಳ್ಳಿ. ಮತ್ತು VTU ಸಿಲೆಬಸಲ್ಲಿ ಅವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಇನ್ಕ್ಲೂಡ್ ಮಾಡಿದ್ದಾರೆ. ಯು ಹ್ಯಾವ್ ಎನ್ ಆಪರ್ಚುನಿಟಿ ಟು ಸ್ಟಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ ಎನಿ ಬ್ರ್ಯಾಂಚ್. ಪ್ರೊಫೆಷನಲ್ ಎಲೆಕ್ಟಿವ್ಸ್ ಅಂತಿರುತ್ತೆ, ಅಲ್ಲಿ ನೀವು ಎಲೆಕ್ಟಿವ್ಸ್ ತೊಗೋಬೋದು. ನೀವು ನಿಮ್ಗೆ ಇಷ್ಟ ಬಂದ ಕಡೆ ಕಂಟಿನ್ಯೂ ಮಾಡ್ಕೋಬಹುದು. ಇನ್ನೊಂದು ಮೈನರ್ ಡಿಗ್ರಿ ಅಂತ ಆಪ್ಷನ್ ಇದೆ. ಆ ಮೈನರ್ ಡಿಗ್ರಿಯಲ್ಲಿ ನೀವು ಬೇರೆ ಬ್ರಾಂಚ್ ಸಬ್ಜೆಕ್ಟ್ಸ್ ತೊಗೊಂಡು ಯು ಕ್ಯಾನ್ ಟೇಕ್ ಮೈನರ್ ಡಿಗ್ರಿ ಆಲ್ಸೋ. ತುಂಬ ಆಪ್ಷನ್ಸ್ ಇದೆ. ಸುಮ್ಮನೆ ಇವರು ಯಾರೋ ಹೇಳಿದ್ದು ಕೇಳಬೇಡಿ, ನೀಟಾಗಿ ಡಿಸ್ಕಸ್ ಮಾಡಿ, ನೀಟಾಗಿ ತಿಳ್ಕೊಳ್ಳಿ, ಆಮೇಲೆ ನಿಮ್ಮ ನಿರ್ಧಾರ ತಗೊಳ್ಳಿ. ಸೊ ನಿಮ್ಮ ರ್ಯಾಂಕು 1,00,000ಕ್ಕಿಂತ ಜಾಸ್ತಿ, 2,00,000ಕ್ಕಿಂತ ಒಳಗಡೆ ಬಂದಿದೆ, ಬಟ್ ಡೀಸೆಂಟ್ ಆಗಿರೋ ಕಾಲೇಜ್ ಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಬ್ರಾಂಚ್. ಹಿಯರ್ ಐ ಡೋಂಟ್ ಡಿಸ್ಕಸ್ ಅಬೌಟ್ ಬ್ರಾಂಚ್ CS, EC, A&ML ಅಂತ. ಆ ಕಾಲೇಜಲ್ಲಿ ನಿಮ್ಗೆ ಯಾವ ಬ್ರಾಂಚ್ ಸಿಗ್ಬೋದು ನಿಮ್ಮ ರ್ಯಾಂಕ್ಗೆ ಅಂತ ನೋಡೋಣ. ಒನ್ ಆಫ್ ದ ರೆಪ್ಯೂಟೆಡ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ SJCE ಮೈಸೂರು, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈಗ JSS ಯೂನಿವರ್ಸಿಟಿ ಆಗಿದೆ. ಇಲ್ಲಿ ಸಿವಿಲ್ ಎನ್ವಿರಾನ್ಮೆಂಟಲ್, ಅಲ್ಲಿ PDF ಎನ್ವಿರಾನ್ಮೆಂಟಲ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನೇ ಕಾಪಿ ಮಾಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ಇದು ಸಿವಿಲ್ ಎನ್ವಿರಾನ್ಮೆಂಟಲ್, BE ಇನ್ ಸಿವಿಲ್ ಎನ್ವಿರಾನ್ಮೆಂಟಲ್ ಅನಿಸುತ್ತೆ. ಇಲ್ಲಿ 1,01,579 ರ್ಯಾಂಕ್ ಬಂದಿರೋ ಹುಡುಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇಲ್ಲಿ ಅಡ್ಮಿಟ್ ಆಗಿದ್ದ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಸೊ ಈ ರ್ಯಾಂಕ್ ಬಂದರೂ ನಿಮ್ಗೆ ಈ ವರ್ಷ ಫಸ್ಟ್ ರೌಂಡಲ್ಲಿ ಆಗಲಿ ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಇದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು. ಸೊ ನಿಮಗೆ JCಯಲ್ಲೇ ಬೇಕು. ಯಾಕೆ JCಯಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಫ್ಯಾಕಲ್ಟಿ ಇದ್ದಾರೆ, ಪ್ಲೇಸ್ಮೆಂಟ್ಸ್ ಎಲ್ಲಿ ಚೆನ್ನಾಗಿದೆ.
ಹಾಗಾಗಿ ನಾನು ಯಾವುದೋ ಬ್ರ್ಯಾಂಚ್ ತೊಗೊಂಡು ನಾನು ಅಲ್ಲಿರೋರ ಹತ್ರ ಗೈಡೆನ್ಸ್ ತೊಗೊಂಡು ಎಕ್ಸ್ಟ್ರಾ ಕೋರ್ಸಸ್ ಮಾಡಿ ಹ್ಯಾಕಥಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೆ ಸಿವಿಲ್ ಎನ್ವಿರಾನ್ಮೆಂಟಲ್ಲಿ ಮಾಡಿಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗಬಾರ್ದು ಅಂತೇನಿಲ್ಲ. ಸಿವಿಲಲ್ಲಿ ತುಂಬ ಡಿಸೈನು ಡ್ರಾಯಿಂಗ್ ಎಲ್ಲ ಬರುತ್ತೆ, ಕಂಪ್ಯೂಟರ್ ಯೂಸ್ ಮಾಡಿಕೊಂಡು ಅದನ್ನೇ ಮಾಡಿ. ಮೆಕ್ಯಾನಿಕಲಲ್ಲಿ ತುಂಬ ಸಾಫ್ಟ್ವೇರ್ಸ್ ಇದೆ, ಡಿಸೈನ್ ಸಾಫ್ಟ್ವೇರ್ಸು, ಅದನ್ನು ಕಲ್ತ್ಕೊಂಡು ಅದನ್ನು ಮಾಡಿ. ಯಾರೋ ಕಂಪ್ಯೂಟರ್ ಸೈನ್ಸೇ ಮಾಡ್ತಾರೆ ಅಂತ ಅದನ್ನೇ ಮಾಡಬೇಕಾಗಿಲ್ಲ, ಮಾಡಬಹುದಾಗಿತ್ತು. ನಿಮ್ದು ಏನಾದರೂ 5,000 10,000 20,000 ರ್ಯಾಂಕ್ ಬಂದಿದ್ದರೆ. ನಿಮಗೀಗ ಅನ್ಫಾರ್ಚುನೇಟ್ಲಿ ರ್ಯಾಂಕು 1,00,000 ದಾಟಿದೆ. ಸೊ ಅದಕ್ಕೆ ಸೂಟಬಲ್ ಆಗಿರೋ ಕೋರ್ಸ್ ಮಾಡಿಕೊಂಡು ಟೇಕ್ ಇಟ್ ಆಸ್ ಎ ಚಾಲೆಂಜ್. ತುಂಬ ಆಪರ್ಚುನಿಟೀಸ್ ಇದೆ, ಕಲ್ತ್ಕೊಳ್ಳಿ, ಮಾಡಿ. ಮೆಕ್ಯಾನಿಕಲ್ ಅಂದ ತಕ್ಷಣ ಮೆಕ್ಯಾನಿಕಲ್ಲೇ ಹೋಗಬೇಕು ಅಂತೇನಿಲ್ಲ. ಯು ಕ್ಯಾನ್ ಬಿಕಮ್ ಈವನ್ ಸಾಫ್ಟ್ವೇರ್ ಇಂಜಿನಿಯರ್. ಎನಿ ಆಫ್ ದೀಸ್ ಬ್ರ್ಯಾಂಚ್ ಸ್ಟೂಡೆಂಟ್ಸ್ ಕ್ಯಾನ್ ಬಿಕಮ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅದೇ ಕಂಪ್ಯೂಟರ್ ಸೈನ್ಸ್ ಓದಿರೋರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಲಿ, ಏರೋಸ್ಪೇಸ್ ಇಂಜಿನಿಯರ್ ಆಗಲಿ, ಸಿವಿಲ್ ಇಂಜಿನಿಯರ್ ಆಗಲಿ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗೋಕ್ಕಾಗಲ್ಲ. ಅದೇ ಎಲೆಕ್ಟ್ರಿಕಲ್ ಓದಿರೋ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆರಾಮಾಗಿ ಆಗ್ಬೋದು. ಯಾವುದೋ ಒಂದೇ ಒಂದು ಕೋರ್ಸ್ ಕಲ್ತ್ಕೊಂಡು, ಸಿ ಕಲ್ತ್ಕೊಂಡ್ರೂ ಆಯಿತು, C++ ಕಲ್ತ್ಕೊಂಡ್ರೂ ಆಯಿತು, ಜಾವಾ ಕಲ್ತ್ಕೊಂಡ್ರೂ ಆಯಿತು, ಪೈಥಾನ್ ಕಲ್ತ್ಕೊಂಡ್ರೂ ಆಯಿತು. ಸೊ SJC ಅನ್ಡೌಟೆಡ್ಲಿ ವೆರಿ ಗುಡ್ ಕಾಲೇಜ್ ಇನ್ ಕರ್ನಾಟಕ. ನೆಕ್ಸ್ಟ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕದಲ್ಲಿದೆ. ಇಲ್ಲಿ ಮೆಕ್ಯಾನಿಕಲ್ ಬ್ರ್ಯಾಂಚು ಲಾಸ್ಟ್ ಇಯರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 1,02,233ಕ್ಕೆ ಸಿಕ್ಕಿತ್ತು. BMS IT ಇಸ್ ಎ ಸಿಸ್ಟರ್ ಕನ್ಸರ್ನ್ ಆಫ್ BMS CE ವಿಚ್ ಈಸ್ ಲೊಕೇಟೆಡ್ ಇನ್ ಬಸವನಗುಡಿ. ಸೊ ಪ್ಲೇಸ್ಮೆಂಟ್ಸ್ ಎಲ್ಲ ಜಾಯಿಂಟಾಗಿ ಮಾಡ್ತಾರೆ. ಮೆಕ್ಯಾನಿಕಲ್ ಬಂದಿರೋರು ಅಲ್ಲಿ ಹೋಗಿ ಕೇಳಿ ದಯವಿಟ್ಟು ಈ ಪ್ಲೇಸ್ ಆಗಿದ್ದಾರಾ ಇಲ್ಲ ಅಂತ, ಫ್ಯಾಕಲ್ಟಿ ಇದ್ದಾರಲ್ಲ ಅಂತ, ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಲೈಬ್ರರಿ ಫೆಸಿಲಿಟಿ ನೋಡಿ, ಇಂಟರ್ನೆಟ್ ಫೆಸಿಲಿಟಿ ನೋಡಿ, ಹೇಗಿದೆ ಅಂತ ನೋಡಿ. ಅದು ಬಿಟ್ಟು ನೀವು 1,00,000 ಬಂದಿರುತ್ತೆ ಯಾವುದೋ ಒಂದು ಕಾಲೇಜ್, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದೋಸ್ ಕಾಲೇಜಸ್, ಅಲ್ಲಿ CS ಸಿಗುತ್ತೆ, ಇನ್ನೇನೋ ಸಿಗುತ್ತೆ ಅಂತ ಅಲ್ಲಿ ಸೇರಿಕೊಂಡ್ರೆ ನಿಮ್ಮ ಫ್ಯೂಚರ್ ಹಾಳಾಗುತ್ತೆ. ತುಂಬ ಕಾಲೇಜಸ್ಸು ಬೆಂಗಳೂರಲ್ಲಿರೋ ತುಂಬ ಕಾಲೇಜಸ್ಸು ಸುಮ್ಮನೆ ರಿಯಲ್ ಎಸ್ಟೇಟ್ಗೋಸ್ಕರ ಕಾಲೇಜ್ ನಡೆಸ್ತಿದ್ದಾರೆ. ಲಾಸ್ ಆಗ್ತಾಯಿದೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ನಡೆಸ್ತಿದ್ದಾರೆ. ದ್ರಾಕ್ಷಿ ತೋಟ ಹಾಳಾಗೋಗುತ್ತೆ, ಉಳಿಸ್ಕೊಳ್ಳೋಣ ಅಂತ ದ್ರಾಕ್ಷಿ ತೋಟದ ಮಧ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇದ್ದಾರೆ. ಸೊ ಅವ್ರಿಗೆ ಇಂಜಿನಿಯರಿಂಗ್ ಕಾಲೇಜ್ ನಡೆಸೋ ಉದ್ದೇಶ ಇಲ್ಲ, ಆ ಜಾಗ ಉಳಿಸ್ಕೋಬೇಕು, ಅಲ್ಲಿ ರೋಡ್ ಹೋಗುತ್ತೆ, ರೋಡ್ ಬರುತ್ತೆ, ಇನ್ನೇನೋ ಬರುತ್ತೆ, ಗೌರ್ಮೆಂಟ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅಂತ ತುಂಬ ಜನ ಕಾಲೇಜ್ ನಡೆಸ್ತಾ ಇದ್ದಾರೆ. ಸೊ ಅಂಥ ಕಾಲೇಜಲ್ಲಿ ನೋಡದೆ ಸುಮ್ಮನೆ ಕಣ್ಮುಚ್ಕೊಂಡು ಹೋಗಿ ಹಳ್ಳಕ್ಕೆ ಬೀಳಬೇಡಿ. SJCIT ಇದು ಚಿಕ್ಕಬಳ್ಳಾಪುರಲ್ಲಿದೆ. ಇಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್, ತುಂಬ ಜನಕ್ಕೆ ಏರೋಸ್ಪೇಸು ಏರೋನಾಟಿಕಲ್ ಅನ್ನೋದೇನೋ ಸ್ವಲ್ಪ ಫ್ಯಾನ್ಸಿ ವರ್ಡ್ ಆಗಿಬಿಟ್ಟಿದೆ. ಒಂದು 5 ವರ್ಷದಿಂದ ತುಂಬ ಸಿಕ್ಕಾಪಟ್ಟೆ ಡಿಮಾಂಡ್ ಇತ್ತು, ಈಗ ಸ್ವಲ್ಪ ಸ್ಟೆಬಿಲೈಸ್ ಆಗಿ ಈ ಲೆವೆಲ್ಗೆ ಬಂದಿದೆ. 1,03,081 ಬಂದಿರೋ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲಾಟ್ ಆಗಿತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ. ಒನ್ ಮೋರ್ ರೆಪ್ಯೂಟೆಡ್ ಕಾಲೇಜ್ SIT ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. ಇಲ್ಲಿ ಮೆಕ್ಯಾನಿಕಲಲ್ಲಿ 1,05,077ಕ್ಕೆ ನಿಂತಿತ್ತು. ಸಿವಿಲ್ಲು 1,05,892ಕ್ಕೆ ನಿಂತಿತ್ತು. ಚಾಮರಾಜನಗರದಲ್ಲಿರೋ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು 1,07,355ಕ್ಕೆ ನಿಂತಿತ್ತು. BMS IT ಒನ್ಸ್ ಅಗೇನ್ ಸಿವಿಲ್ಲು 1,09,639ಕ್ಕೆ ನಿಂತಿತ್ತು. ಸಿವಿಲ್ಲು ಯಾಕೆ ಮಾಡಲು ಹುಡುಗರು ಗೊತ್ತಿಲ್ಲ ನನಗೆ. ಇಡೀ ವರ್ಲ್ಡಲ್ಲಿ ನೋಡಿ ಸಿವಿಲ್ ವರ್ಕು ತುಂಬ ನಡೀತಿರುತ್ತೆ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಎಲ್ಲ ಕಡೆ ಇನ್ಫ್ರಾಸ್ಟ್ರಕ್ಚರು, ಬಸ್ ಸ್ಟ್ಯಾಂಡ್ ಮಾಡಬೇಕು, ಏರ್ಪೋರ್ಟ್ ಮಾಡಬೇಕು, ರೋಡ್ ಮಾಡಬೇಕು, ಡ್ಯಾಮ್ ಮಾಡಬೇಕು, ಮನೆ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಸಾಫ್ಟ್ವೇರ್ ಪಾರ್ಕ್ ಕಟ್ಟಬೇಕು, ಎಲ್ಲರಿಗೂ ಸಿವಿಲ್ ಇಂಜಿನಿಯರ್ ಬೇಕೇ ಬೇಕು. ನಾಟ್ ಓನ್ಲಿ ಇನ್ ಕರ್ನಾಟಕ, ಥ್ರೂ ಔಟ್ ದ ವರ್ಲ್ಡ್. ಇಲ್ಲ ನೀವು ಅಷ್ಟೊಂದು ಗ್ರೇಟ್ ಸಿವಿಲ್ ಇಂಜಿನಿಯರ್ ಆಗೋಕ್ಕಾಗಲಿಲ್ಲ. ಬೆಂಗಳೂರಲ್ಲಿ ತುಂಬ ಸೋಬಾ ಡೆವಲಪರ್ಸ್ ಅಂತೆ, ಬ್ರಿಗೇಡ್ ಅಂತೆ, ಕಡ್ಡಿ ಕಸ ಅಂತ ತುಂಬ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಇದ್ದಾರೆ. 100 ಜನ ಇಂಜಿನಿಯರ್ ಇರಬೇಕು ಅವ್ರಿಗೆ. ಒಂದು 5-6 ವರ್ಷ ಮಾಡಿ, ಗೆಟ್ ದ ಸ್ಕಿಲ್ಸ್, ಸ್ಟಾರ್ಟ್ ಯುವರ್ ಓನ್ ಕಂಪನಿ. ನಿಮ್ಮ ಜೊತೆಗೆ ಒಂದು ಇಬ್ಬರು ಡಿಪ್ಲೊಮಾ ಇನ್ ಸಿವಿಲ್ ಅಂತ ತೊಗೊಳ್ಳಿ, ನಿಮ್ಮದೇ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರು ಬೇಡ ಅಂದಿದ್ದು? ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲರು ಓನಾಗಿ ಏನಾದರೂ ಮಾಡ್ಬೋದು. ಅದೇ CS ಎಲೆಕ್ಟ್ರಾನಿಕ್ಸ್ ಮಾಡಿದ್ರೆ ಓನಾಗಿ ಏನು ಕಂಪನಿ ಸ್ಟಾರ್ಟ್ ಮಾಡ್ತೀರಾ ನೀವು? ಸ್ವಲ್ಪ ಯೋಚನೆ ಮಾಡಿ. ಏನೋ ಫ್ಯಾನ್ಸಿಗೋಸ್ಕರ ಸಿವಿಲ್ ವರ್ಡ್ ಚೆನ್ನಾಗಿಲ್ಲ, RVಯಲ್ಲಿ ಸುಮ್ಮನೆ ಕಟ್ ಆಫ್ ನೋಡಿ, RV BMSಲ್ಲಿ ಸಿವಿಲ್ ಎಷ್ಟಿದೆ ಅಂತ, ಮೆಕ್ಯಾನಿಕಲ್ ಎಷ್ಟಿದೆ ಅಂತ ನೋಡಿ. ಆಗ ನಿಮ್ಮ ರ್ಯಾಂಕ್ ಜೊತೆಲಿ ಕಂಪೇರ್ ಮಾಡ್ಕೊಂಡು ದೆನ್ ಯು ಜಡ್ಜ್ ದ ಡಿಪಾರ್ಟ್ಮೆಂಟ್ಸ್. ನೋ ಡಿಪಾರ್ಟ್ಮೆಂಟ್ ಈಸ್ ಬ್ಯಾಡ್. ನೆಕ್ಸ್ಟು ಮಂಗಳೂರಲ್ಲಿರೋ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ EEE 1,09,958ಕ್ಕೆ ನಿಂತಿದೆ. SIT ತುಮಕೂರು ಕೆಮಿಕಲ್ ಇಂಜಿನಿಯರಿಂಗ್ 1,11,504ಕ್ಕೆ ನಿಂತಿದೆ. UBDT ದಾವಣಗೆರೆಯಲ್ಲಿ ಸಿವಿಲ್ಲು 1,12,648ಕ್ಕೆ ನಿಂತಿದೆ. ಕಮಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು ಎಲೆಕ್ಟ್ರಾನಿಕ್ಸು 1,12,778. ಈ ಕಮಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಪ್ರಿನ್ಸಿಪಲ್ ಚೆನ್ನಾಗಿದ್ದಾರೆ, HODs ಚೆನ್ನಾಗಿದ್ದಾರೆ, ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ. ಅದು ರೋಡಿಂದ ಒಂದು 2-3 ಕಿಲೋಮೀಟ್ರ್ ಒಳಗಡೆ ಇದೆ ಅಂದ್ಬಿಟ್ಟು ಸುಮ್ಮನೆ ಸ್ಟೂಡೆಂಟ್ಸ್ ಒಳಗಡೆ ಇದೆ. ಎಲ್ಲರಿಗೂ ಮೇನ್ ರೋಡಲ್ಲೇ ಬೇಕು, ಬಸವನಗುಡಿಯಲ್ಲೇ ಬೇಕು, ರಾಜಾಜಿನಗರಲ್ಲೇ ಬೇಕು. ಸ್ವಲ್ಪ ದೂರ ಇದೆ ಅಂದ್ಬಿಟ್ಟು ಅದ್ರ ಕಟ್ ಆಫ್ ಡ್ರಾಪ್ ಆಗಿದೆ. ಅಷ್ಟು ಬಿಟ್ಟರೆ ಎವ್ರಿಥಿಂಗ್ ಈಸ್ ಗುಡ್ ಕಂಪೇರ್ಡ್ ಟು ಎನಿ ಅದರ್ ಕಾಲೇಜ್. ವಿದ್ಯಾವರ್ಧಕ ಮೈಸೂರಲ್ಲಿರೋ ವೆರಿ ಪಾಪ್ಯುಲರ್ ಕಾಲೇಜ್ ಆಫ್ಟರ್ JC ಆ್ಯಂಡ್ NIE. 1,18,060 ಮೆಕ್ಯಾನಿಕಲ್ಲು.
ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟಾಪ್ 5 ಟಾಪ್ 6 ಅಂದ್ಕೊಳ್ಳಿ, ಟಾಪ್ 10 ಒಳಗಡೆ ಬಂದಿರುತ್ತೆ ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕುಮಾರಸ್ವಾಮಿ ಲೇಔಟಲ್ಲಿರೋದು. ಇಲ್ಲಿ ಸಿವಿಲ್ ಇಂಜಿನಿಯರಿಂಗು 1,22,287. ಸುಮ್ಮನೆ ಈ ಕಾಲೇಜ್ ಹೋಗಿ ಆ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಪ್ರೊಫೆಸರ್ಸ್ ಇದ್ದಾರೆ, ಅವ್ರ ಲ್ಯಾಬ್ಸ್ ಹೆಂಗಿದೆ ಅಂತ ಸುಮ್ಮನೆ ನೋಡ್ಕೊಂಡು ಬನ್ನಿ. ಆಮೇಲೆ ನಿಮಗೆ ಈ ರ್ಯಾಂಕ್ಗೆ ಯಾವುದೋ ಕಾಲೇಜಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ಏನೋ ಸಿಗುತ್ತೆ ಅಂದ್ಕೊಂಡಿರ್ತೀರಲ್ಲ, ಆ ಕಾಲೇಜಲ್ಲಿ ಹೋಗಿ ಏನು ಫ್ಯಾಕಲ್ಟಿ ಇದ್ದಾರೆ, ಅಲ್ಲೇನು ಪ್ಲೇಸ್ಮೆಂಟ್ ಇದೆ, ಅಲ್ಲೇನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇದೆ ನೋಡ್ಕೊಂಡು ಬನ್ನಿ. ದೆನ್ ಯು ಕಂಪೇರ್, ದೆನ್ ಯು ಡಿಸೈಡ್. ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ಲು 1,23,132. SDM ಧಾರವಾಡಲ್ಲಿ ಕೆಮಿಕಲ್ ಇಂಜಿನಿಯರಿಂಗು 1,23,589. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕುಮಾರಸ್ವಾಮಿ ಲೇಔಟಲ್ಲಿರೋದು ಆಟೋಮೊಬೈಲ್ ಇಂಜಿನಿಯರಿಂಗ್ 1,24,760. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿವಿಲ್ ಇಂಜಿನಿಯರಿಂಗು 1,25,360. MVJ ವೈಟ್ಫೀಲ್ಡಲ್ಲಿದೆ. ಇಂಡಸ್ಟ್ರಿಯಲ್ IoT 1,27,346. ಇವೆಲ್ಲ ಹೊಸ ಬ್ರ್ಯಾಂಚು ಇಂಡಸ್ಟ್ರಿಯಲ್ IoT. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೂಡು ಬೆಂಗಳೂರು EEE 1,27,910. ಈ EEEಯಲ್ಲಿ ಈಗೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರ್ತಿದೆ, ನಿಮ್ಮ ಮೊಬೈಲ್ ಚಾರ್ಜರ್ಸ್ ಬೇಕು, ಫಾಸ್ಟ್ ಚಾರ್ಜಿಂಗ್ ಆಗಬೇಕು, ಇದಕ್ಕೆಲ್ಲ ಎಲೆಕ್ಟ್ರಿಕಲಲ್ಲಿ ಒಂದಷ್ಟು ರಿಸರ್ಚ್ ನಡೀಲೇಬೇಕಲ್ವಾ. MVJ ಏರೋಸ್ಪೇಸ್ 1,30,418. ರಾಜರಾಜೇಶ್ವರಿಯಲ್ಲಿ EEE 1,30,575. ಡಾಕ್ಟರ್ AITಯಲ್ಲಿ ಮೆಕ್ಯಾನಿಕಲ್ಲು 1,31,571. JNNC ಶಿವಮೊಗ್ಗದಲ್ಲಿ ETC ಅಂತ ಹಾಕಿದ್ದೀನಿ. ದಿಸ್ ಇಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್. ಮೊದಲು ಬರೀ ಟೆಲಿಕಮ್ಯುನಿಕೇಷನ್ ಅಂತ ಕರೀತಾ ಇದ್ವಿ. ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತಿತ್ತು, ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಆಲ್ಮೋಸ್ಟ್ ಸೇಮ್ ಆ್ಯಸ್ ECE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಇಲ್ಲಿ 1,34,175ಕ್ಕೆ ನಿಂತಿತ್ತು. MVJಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ 1,34,699ಕ್ಕೆ ಸಿಕ್ಕಿತ್ತು. ಡಾಕ್ಟರ್ AIT ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 1,37,543. ಡಾಕ್ಟರ್ AITಯಲ್ಲಿ ಇಂಡಸ್ಟ್ರಿಯಲ್ ಆ್ಯಂಡ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಸೇಮ್ ಆಸ್ ಮೆಕ್ಯಾನಿಕಲ್ 1,37,543ಕ್ಕೆ ನಿಂತಿತ್ತು. ಗೌರ್ಮೆಂಟ್ SKSJTಯಲ್ಲಿ ಸಿವಿಲು 1,38,512ಕ್ಕೆ ಸಿಕ್ಕಿತ್ತು. SDM ಧಾರವಾಡಲ್ಲಿ ಮೆಕ್ಯಾನಿಕಲ್ 1,41,570. ಧಾರವಾಡ ಸುತ್ತಮುತ್ತ ಇರೋರು ಒಂದ್ಸರಿ SDM ಧಾರವಾಡಗೆ ಹೋಗಿ ಅಲ್ಲಿ ಹೇಗಿದೆ ಪ್ಲೇಸ್ಮೆಂಟ್ಸು, ಸ್ಟಾರ್ಟಪ್ಸ್ ಹೇಗಿದೆ, ಅಲ್ಲಿ ಫ್ಯಾಕಲ್ಟಿ ಹೇಗಿದ್ದಾರೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂತ ನೋಡಿ ಒಂದ್ಸರಿ. ಸಪ್ತಗಿರಿ ಬಯೋಟೆಕ್ನಾಲಜಿ 1,45,955. ತುಂಬ ಜನಕ್ಕೆ ಇಂಜಿನಿಯರಿಂಗಲ್ಲಿ ಮ್ಯಾಥ್ಸ್ ಅಂದರೆ ಭಯ ಆಗಿರುತ್ತೆ, ಹಾಗಾಗಿ ಅವರು ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್, ಸಿವಿಲ್ ಸೇರ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಬಯಾಲಜಿ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ದೇ ವಾಂಟ್ ಟು ಪರ್ಸಿ ಬಯೋಟೆಕ್ನಾಲಜಿ ಕೋರ್ಸ್. ಬಟ್ ಬಯೋಟೆಕ್ನಾಲಜಿ ಸೆಲೆಕ್ಟ್ ಮಾಡಿದ್ದು ಮೊದಲು ಅದಕ್ಕೆ ಆಪರ್ಚುನಿಟೀಸ್ ಇಂಡಿಯಾದಲ್ಲಿ ಹೇಗಿದೆ, ಹೈಯರ್ ಸ್ಟಡೀಸ್ ಮಾಡಲೇಬೇಕಾ, ಹೊರಗಡೆ ಅಬ್ರಾಡಲ್ಲಿ ಏನಿದೆ ಆಪರ್ಚುನಿಟೀಸ್, ಇದೆಲ್ಲ ಥಿಂಕ್ ಮಾಡಿ ಆಮೇಲೆ ಬಯೋಟೆಕ್ ಸೇರ್ಕೊಳ್ಳಿ. MCA ಹಾಸನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ. ಬೇಸಿಕಲಿ ಇಟ್ ವಾಸ್ IT ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಂತ. ಬಟ್ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಮಾಡಿದಾಗ ನೀವು MSಗೆಲ್ಲ ಹೋಗಬೇಕಾದ್ರೆ ಪ್ರಾಬ್ಲಮ್ ಆಗ್ತಿತ್ತು, ಹಾಗಾಗಿ ಬ್ರಾಂಚ್ ಹೆಸರು ಚೇಂಜ್ ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅಂತ. 1,59,819. ವಿದ್ಯಾವರ್ಧಕ ಮೈಸೂರಲ್ಲಿರೋದು ಸಿವಿಲ್ ಇಂಜಿನಿಯರಿಂಗ್ 1,60,556. NMIT ಬೆಂಗಳೂರಲ್ಲಿರೋದು ಸಿವಿಲ್ ಇಂಜಿನಿಯರಿಂಗು 1,67,408. NMITಯಲ್ಲೇ ಮೆಕ್ಯಾನಿಕಲ್ 1,67,408. ಚಿಕ್ಕಬಳ್ಳಾಪುರದಲ್ಲಿರೋ SJCET ಮೆಕ್ಯಾನಿಕಲ್ 1,68,153. BIET ದಾವಣಗೆರೆ ಟೆಕ್ಸ್ಟೈಲ್ ಇಂಜಿನಿಯರಿಂಗು 1,81,648. ಸಪ್ತಗಿರಿಯಲ್ಲಿ ಮೆಕ್ಯಾನಿಕಲ್ 1,86,505. ಮೊದಲು ಸಪ್ತಗಿರಿ VTU ಅಂಡಲ್ಲಿ ಬಂದಿತ್ತು, ಈ ವರ್ಷದಿಂದ ಇದು ಯೂನಿವರ್ಸಿಟಿ ಆಗಿದೆ. BIET ದಾವಣಗೆರೆ ಬಯೋಟೆಕ್ನಾಲಜಿ 1,87,930. SJBTಯಲ್ಲಿ ಸಿವಿಲ್ ಇಂಜಿನಿಯರಿಂಗು 1,87,963. SJCETಯಲ್ಲಿ ಸಿವಿಲು 1,88,773. ಸೇಂಟ್ ಜೋಸೆಫ್ ಮಂಗಳೂರು ಮೆಕ್ಯಾನಿಕಲ್ 1,89,293. SJBTಯಲ್ಲಿ ಮೆಕ್ಯಾನಿಕಲ್ 1,89,575. RRCಯಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ, ರೋಬೋಟಿಕ್ಸ್ ಅಂತ, 1,90,969. SJC ಮೈಸೂರಲ್ಲಿ ಪಾಲಿಮರ್ ಟೆಕ್ನಾಲಜಿ ಅಂತ ಲಾಂಗ್ ಬ್ಯಾಕಿಂದ ಇದೆ, 1,91,263. MVJಯಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ 1,91,424. ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ 1,92,133. GMIT ದಾವಣಗೆರೆ, ಇದು ಇಂಜಿನಿಯರಿಂಗ್ ಕಾಲೇಜು, ಯೂನಿವರ್ಸಿಟಿ ಅಲ್ಲ, ರೋಬೋಟಿಕ್ಸ್ ಅಂತ ಹೊಸ ಬ್ರ್ಯಾಂಚ್ ಇದೆ, ಅಲ್ಲಿ 1,93,032ಕ್ಕೆ ನಿಂತಿತ್ತು. MCA ಹಾಸನಲ್ಲಿ ಸಿವಿಲ್ ಇಂಜಿನಿಯರಿಂಗು 1,94,511. BIET ದಾವಣಗೆರೆಯಲ್ಲಿ ಕೆಮಿಕಲ್ ಇಂಜಿನಿಯರಿಂಗು 1,94,565. MVJಯಲ್ಲಿ ಸಿವಿಲ್ಲು 1,94,898. RNACTಯಲ್ಲಿ ಸಿವಿಲ್ಲು 1,95,002. BIET ದಾವಣಗೆರೆ ಸಿವಿಲ್ಲು 1,95,530. BNMIT ಮೆಕ್ಯಾನಿಕಲ್ಲು 1,96,637. ಗೌರ್ಮೆಂಟ್ SKSJT ಸಿಲ್ಕ್ ಟೆಕ್ನಾಲಜಿ 1,96,799.
GMET ದಾವಣಗೆರೆಯಲ್ಲಿ ಬಯೋಟೆಕ್ನಾಲಜಿ 1,97,159. ಸರ್ MVT ಮೆಕ್ಯಾನಿಕಲ್ 1,97,311. ಸೇಂಟ್ ಜೋಸೆಫ್ಸ್ ಮಂಗಳೂರಲ್ಲಿ ಸಿವಿಲ್ಲು 1,97,944. ಧಾರವಾಡಲ್ಲಿರೋ SDM ಅಲ್ಲಿ ಸಿವಿಲ್ಲು 1,98,623. ಮೈಸೂರಲ್ಲಿರೋ ಆಟ್ಮೆ EEE 1,99,048. ಸಪ್ತಗಿರಿಯಲ್ಲಿ ಲಾಸ್ಟ್ ಇಯರು ಸಿವಿಲ್ ಇಂಜಿನಿಯರಿಂಗ್ 1,99,142. ಸರ್ MVT ಸಿವಿಲ್ಲು 1,99,356. ಗೌರ್ಮೆಂಟ್ SKSJT ಟೆಕ್ಸ್ಟೈಲ್ ಇಂಜಿನಿಯರಿಂಗ್ 1,99,729. BIET ದಾವಣಗೆರೆಯಲ್ಲಿ ಮೆಕ್ಯಾನಿಕಲ್ 2,03,50. MVGL ಮೆಕ್ಯಾನಿಕಲ್ 2,575. ಸಪ್ತಗಿರಿಯಲ್ಲಿ EEE 2,704. ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿವಿಲ್ಲು 2,01,569. UBDT ದಾವಣಗೆರೆಯಲ್ಲಿ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಸೇಮ್ ಆಸ್ ಮೆಕ್ಯಾನಿಕಲ್ 2,02,083. UBDT ದಾವಣಗೆರೆ 2,02,134. PES ಮಂಡ್ಯ ತುಂಬ ಹಳೆ ಕಾಲೇಜು, ಏಡೆಡ್ ಕಾಲೇಜು, 2,02,225. RNSIT ಮೆಕ್ಯಾನಿಕಲ್ 2,02,253. PES ಮಂಡ್ಯ ಮೆಕ್ಯಾನಿಕಲ್ 2,02,993. JNNC ಶಿವಮೊಗ್ಗ ಸಿವಿಲ್ 2,03,67. This is about some of reputed colleges with some of the branches which are suitable for you people if your rank is in between 1 lakh to 2 lakh. ಯಾವುದೇ ರ್ಯಾಂಕ್ ಬರಲಿ, ನನ್ನ ಕಂಪ್ಯೂಟರ್ ಸೈನ್ಸ್ ಬೇಕು, ಇನ್ನೊಂದು ಬೇಕು ಅನ್ನೋ ಹಾಗಿದ್ದರೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ನಿಮಗೇನು ಗೊತ್ತು ಅನ್ನೋದು ಫಸ್ಟ್ ನೋಡಿ. ಯಾಕೆ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತ ಯಾರನ್ನಾದರೂ ಕೇಳಿ, ಗೊತ್ತಿಲ್ಲ, ಸುಮ್ಮನೆ ಟ್ರೆಂಡಿಂಗ್ ಇದೆ, ಎಲ್ಲರೂ ಅದೇ ಮಾಡ್ತಿದ್ದಾರೆ. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ, ನಿಮಗೆ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಇದೆಯಾ ಇಲ್ವಾ? ಇಫ್ ಯು ಹ್ಯಾವ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ದೆನ್ ಓನ್ಲಿ ಗೋ ಟು ದ IT ಬ್ರಾಂಚಸ್. ನಿಮಗೆ ಅನಾಲಿಟಿಕಲ್ ಸ್ಕಿಲ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು EEEಗೆ ಹೋಗಿ. ನಿಮಗೆ ಪ್ರೋಗ್ರಾಮಿಂಗ್ ಸ್ಕಿಲ್ಸೇ ಇಲ್ಲ, CSE ಅಂತ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ VTUಯಿಂದನೂ ಇಲ್ಲ ಬೇರೆ ಯೂನಿವರ್ಸಿಟಿಯಿಂದ, ಇಟ್ಕೊಂಡು ಏನು ಮಾಡ್ತೀರಾ? ಸ್ಕಿಲ್ ಬೇಕು. ದೀಸ್ ಆರ್ ಪ್ರೊಫೆಷನಲ್ ಕೋರ್ಸಸ್. ಇದು ಯಾವುದೋ ಒಂದು ಸ್ಕೂಲಲ್ಲ ಹೋಗ್ತೀರಾ ಬರೀ ಇಂಜಿನಿಯರ್ ಮುಗಿಸ್ಕೊಂಡು ಹೊರಗಡೆ ಬರ್ತೀರಾ ಅಂತ. ಸೊ ನನ್ನ ರೆಕಮೆಂಡೇಷನ್ನು ಆನ್ಲೈನಲ್ಲಿ ಬೇರೆ ಬೇರೆ ಕೋರ್ಸಸ್ ಮಾಡ್ಕೊಳ್ಳಿ, ಕಾಂಪಿಟೇಷನ್ಸಲ್ಲಿ ಭಾಗವಹಿಸಿ, ರೈಟ್ ಫ್ರಮ್ ಫಸ್ಟ್ ಸೆಮಿಸ್ಟರ್ ಡೂ ಸಮ್ ಇನ್ನೋವೇಟಿವ್ ಪ್ರಾಜೆಕ್ಟ್ಸ್, ಕಾನ್ಫರೆನ್ಸಸ್ ಅಟೆಂಡ್ ಮಾಡಿ, ಪೇಪರ್ ಪಬ್ಲಿಷ್ ಮಾಡಿ, ಪೇಟೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗಾದಾಗ ನಿಮ್ಮ ರ್ಯಾಂಕ್ 1 ಲಕ್ಷದಿಂದ 2 ಲಕ್ಷದವರೆಗೂ ಬಂದಿದ್ರೂ ಅದೆಲ್ಲ ಕವರ್ ಮಾಡ್ಕೊಳ್ಳುತ್ತೆ. ಯಾವುದೋ ಒಳ್ಳೆ ಕಂಪ್ನಿ ಬಂದು ನೀನು ತುಂಬ ಚೆನ್ನಾಗಿ ಅಚೀವ್ ಮಾಡಿದ್ದೀಯ ಅಂತ ಕರ್ಕೊಂಡು ಹೋಗ್ತಾರೆ. ಬರೀ ಒಂದು ಡಿಗ್ರಿ ಮಾಡಿಬಿಟ್ಟು ನೀವು ಒಂದಷ್ಟು CGPA ಮೇಂಟೈನ್ ಮಾಡಿದ ತಕ್ಷಣ ಪ್ಲೇಸ್ಮೆಂಟು ಆಗೋದಿಲ್ಲ. ಎಲ್ಲ ಸ್ಟೂಡೆಂಟ್ಸು ಕೇಳ್ತಿರ್ತಾರೆ ಪ್ಲೇಸ್ಮೆಂಟ್ ಹೆಂಗಿದೆ ಅಂತ. ಪ್ಲೇಸ್ಮೆಂಟು ರಿಸೆಷನಲ್ಲಿ ಒಳ್ಳೆ ಕಾಲೇಜಲ್ಲೂ ಸಹ ಸರಿಯಾಗಿ ಆಗೋದಿಲ್ಲ. ಮಾರ್ಕೆಟ್ ಚೆನ್ನಾಗಿದ್ದಾಗ ಎಲ್ಲ ಕಾಲೇಜಲ್ಲೂ ಆಗುತ್ತೆ. ಸೊ ಇಲ್ಲಿಂದ 4 ವರ್ಷಕ್ಕೆ ಪ್ಲೇಸ್ಮೆಂಟ್ ಹೇಗಿರುತ್ತೆ ಅಂತ ಯಾರೂ ಗೆಸ್ ಮಾಡೋದಕ್ಕಾಗೋದಿಲ್ಲ. ಇವತ್ತು ಚೆನ್ನಾಗಿಲ್ಲ, ನಾಳೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿರುತ್ತೆ, ನಾಡಿದ್ದು ಮತ್ತೆ ಚೆನ್ನಾಗಿ ಆಗಬಹುದು. ಸೊ ಹಾಗಾಗಿ ಅದು ಬರೀ ಗೆಸ್ ವರ್ಕ್ ಅಷ್ಟೇ. ಹಾಗಾಗಿ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಕೆಲಸ ಏನು, ಚೆನ್ನಾಗಿ ಓದೋದು, ಡೂ ಸಮಥಿಂಗ್ ಎಕ್ಸ್ಟ್ರಾ. ಬರೀ VTUಲ್ಲಿರೋ ಸಬ್ಜೆಕ್ಟೇ ಮಾಡಬೇಕು ಅಂತೇನಿಲ್ಲ. ತುಂಬ ಸಬ್ಜೆಕ್ಟ್ಸ್ ಕಲೀರಿ, ಹೊರಗಡೆ ಆನ್ಲೈನ್ ಕೋರ್ಸಸ್ ಮಾಡ್ಕೊಳ್ಳಿ, ಸಾಫ್ಟ್ವೇರ್ ಪ್ಯಾಕೇಜಸ್ ಇರುತ್ತೆ, ಅದು ಕಲ್ತ್ಕೊಳ್ಳಿ. ಈಗಂತೂ ಇಂಟರ್ನೆಟ್ ತುಂಬ ಚೆನ್ನಾಗಿದೆ, ಎಲ್ಲ ಇಂಟರ್ನೆಟ್ಟಲ್ಲಿ ಸಿಗುತ್ತೆ ನಿಮಗೆ. ಏನಾದರೂ ಇನ್ನೋವೇಟಿವ್ ಮಾಡಿದ್ರೆ ಖಂಡಿತ ನೀವು ಉದ್ಧಾರ ಆಗ್ತೀರಾ, ಪ್ಲೇಸ್ಮೆಂಟು ಆಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.